ವಿಶ್ವ ಮ್ಯಾಂಗ್ರೋ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ. ನೈಸರ್ಗಿಕ ಹವಾಮಾನ ವ್ಯತ್ಯಾಸ, ಇದು ಯುನೆಸ್ಕೋದ ಸಂದೇಶ. ಭೂಮಿಯ ಹವಾಮಾನವು ಶತಕೋಟಿ ವರ್ಷಗಳಿಂದ ಗ್ರಹಗಳ ಚಲನೆ, ಸೌರಶಕ್ತಿ ಮತ್ತು ಬ್ರಹ್ಮಾಂಡದ ಪ್ರಭಾವಗಳು ಸೇರಿದಂತೆ ನೈಸರ್ಗಿಕ ಅಂಶಗಳಿಂದ ರೂಪುಗೊಂಡಿದೆ. ಇವು 10,000 ವರ್ಷಗಳಲ್ಲಿ ಹಿಮಯುಗಗಳು ಮತ್ತು ಬೆಚ್ಚಗಿನ ಅಥವಾ ಉಷ್ಣಯುಗ ಅವಧಿಗಳ ನಡುವೆ ನಿಧಾನಗತಿಯ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಭೂಮಿಯ ಕಕ್ಷೆ, ಅಕ್ಷದ ಓರೆ, ಜ್ವಾಲಾಮುಖಿಯ ಸ್ಫೋಟಗಳು, ಸಮುದ್ರದ ಪ್ರವಾಹಗಳು ಮತ್ತು ಮಂಜುಗಡ್ಡೆಗಳು ಕೂಡ ಪಾತ್ರವಹಿಸುತ್ತವೆ. ಹಠಾತ್ ಹವಾಮಾನ ಬದಲಾವಣೆಗಳಿಗೆ ದೊಡ್ಡ ಉಲ್ಕಾಪಾತಗಳು ಕೂಡ ಕಾರಣ. ನಾವು ಇಲ್ಲಿ ಗಮನಿಸಬೇಕಾಗಿರುವ ಆತಂಕ ಕೇವಲ 4 ಡಿಗ್ರಿ ಸೆಲ್ಸಿಯಸ್ನ ಜಾಗತಿಕ ತಾಪಮಾನ ಬದಲಾವಣೆಯು ಭೂಮಿಯನ್ನ ಹಿಮಯುಗಗಳು ಮತ್ತು ಬೆಚ್ಚಗಿನ ಅವಧಿಗಳ ಬದಲಾವಣೆಗೆ ಕಾರಣವಾಗಬಹುದು. ಮಾನವನ ಚಟುವಟಿಕೆಗಳಿಂದ ಉಂಟಾಗುತ್ತಿರುವ ಹವಾಮಾನ ಬದಲಾವಣೆ ಗಮನಿಸಿ. ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿಯ ಸಂದೇಶ. ಪಳೆಯುಳಿಕೆ ಇಂಧನಗಳನ್ನು ಸುಡುವುದು, ಅರಣ್ಯನಾಶ ಮತ್ತು ಪಶುಸಂಗೋಪನೆಯಂತಹ ಮಾನವನ ಚಟುವಟಿಕೆಗಳು ಹಸಿರುಮನೆ ಅನಿಲಗಳನ್ನು ಬಿಡುಗಡೆ ಮಾಡುತ್ತಿರುವ ಕಾರಣ ಭೂಮಿಯ ಉಷ್ಣಾಂಶ ಹೆಚ್ಚಾಗುತ್ತಿದೆ. ಕೈಗಾರಿಕಾ ಕ್ರಾಂತಿಯ ನಂತರ ಭೂಮಿಯ ಮೇಲಿನ ತಾಪಮಾನ ಸರಾಸರಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಭೂಮಿಯ ಮೇಲಿನ ತಾಪಮಾನ ಸಾಗರಕ್ಕಿಂತ ವೇಗವಾಗಿ ಹೆಚ್ಚುತ್ತಿದೆ. ಐಸ್ಕೋರ್ ಅಧ್ಯಯನಗಳು ದೃಢಪಡಿಸಿರುವ ಹಾಗೆ ಇಂಗಾಲದ ಡೈಆಕ್ಸೈಡ್ನ ಮಟ್ಟ ಕಳೆದ 8 ಲಕ್ಷ ವರ್ಷಗಳಲ್ಲಿ ಗರಿಷ್ಠ ಮಟ್ಟವನ್ನು ತಲುಪಿದೆ. ಸಾಗರ, ಹಿಮಪದರಗಳು ಮತ್ತು ಸಮುದ್ರ ಮಟ್ಟದಲ್ಲಿ ಆಗಿರುವ ಅನೇಕ ಬದಲಾವಣೆಗಳು ಮತ್ತೆ ಸಹಜ ಸ್ಥಿತಿಗೆ ತಲುಪಲು ಬಹಳ ಕಷ್ಟವಿದೆ. ಹೀಗಿದ್ದರೂ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಮಾತ್ರ ಹೆಚ್ಚುತ್ತಲೇ ಇದೆ. ನಿಮಗೆ ಗೊತ್ತೇ, ಭೂಮಿಯ ಉಷ್ಣಾಂಶವು ಸುಮಾರು 1.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿದ್ದು ಇಡೀ ಭೂಮಿ, ಸಾಗರಗಳು ಮತ್ತು ವಾತಾವರಣದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತಿದೆ. ಹವಾಮಾನ ಬದಲಾವಣೆ ನಮ್ಮ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ? ಇದೊಂದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿಯ ಸಂದೇಶ. ಕೇಳಿ. ಹವಾಮಾನ ಬದಲಾವಣೆಯು ಶುದ್ಧ ನೀರಿನ ಲಭ್ಯತೆಯನ್ನು ಕಡಿಮೆ ಮಾಡಿ ಅಭಾವವನ್ನು ಉಂಟುಮಾಡುತ್ತದೆ. ಆಹಾರ ಪೂರೈಕೆಯಲ್ಲಿ ಅಡಚಣೆ ಉಂಟುಮಾಡುತ್ತದೆ. ಹಾಗೆ ಗಾಳಿಯ ಗುಣಮಟ್ಟವನ್ನು ಕೂಡ ಹಾಳು ಮಾಡುತ್ತದೆ. ಇದು ಮಾನವನ ಜೀವನಕ್ಕೆ ದೊಡ್ಡ ಅಪಾಯ ಅಂದರೆ ತಪ್ಪಾಗಲಾರದು. ಯಾರು ದೈಹಿಕವಾಗಿ ದುರ್ಬಲರಾಗಿರುತ್ತಾರೋ ಅಂಥವರ ಮೇಲೆ ಇದರ ಪರಿಣಾಮ ಇನ್ನೂ ಹೆಚ್ಚು. ಇದು ಜೀವ ವೈವಿಧ್ಯದ ನಾಶವನ್ನು ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ಆರೋಗ್ಯ ಮತ್ತು ಆಹಾರ ಭದ್ರತೆಗೆ ತೊಂದರೆ ಉಂಟು ಮಾಡುವುದರಲ್ಲಿ 2 ಮಾತಿಲ್ಲ. ಬಿಸಿ ಗಾಳಿ, ಭೀಕರ ಪ್ರವಾಹ ಮತ್ತು ತೀವ್ರ ಬರಗಾಲದಂತಹ ಹವಾಮಾನ ವೈಪರೀತ್ಯಗಳು ಹೆಚ್ಚಾಗುತ್ತಿದ್ದು ಅಪಾರ ಹಾನಿಯೂ ಉಂಟಾಗುತ್ತಿದೆ. ಜನರನ್ನು ನಿರ್ವಸತಿಗರನ್ನಾಗಿ ಕೂಡ ಮಾಡುತ್ತಿದೆ. ಹವಾಮಾನ ಬದಲಾವಣೆಯಿಂದಾಗಿ ಕರಾವಳಿ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಂದ ಜನರ ವಲಸೆ ಹೋಗುವ ಅನಿವಾರ್ಯತೆ ಕೂಡ ಹೆಚ್ಚಾಗುತ್ತಿದೆ. ಕೆಲವು ಪ್ರದೇಶಗಳು ಇದರಿಂದ ಅಲ್ಪಾವಧಿಯ ಪ್ರಯೋಜನಗಳನ್ನು ಕಂಡರೂ ಜಗತ್ತಿನ ಹೆಚ್ಚಿನ ಭಾಗಗಳು ಅತಿ ಹೆಚ್ಚು ತೊಂದರೆ ಮತ್ತು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಇಲ್ಲೊಂದು ಆಘಾತಕಾರಿ ಸತ್ಯಾಂಶವಿದೆ. ಸುಮಾರು 10 ಲಕ್ಷ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಅಳಿವಿನ ಅಂಚಿನಲ್ಲಿವೆ. ಅವುಗಳಲ್ಲಿ ಹಲವು ಮುಂದಿನ ಕೆಲವೇ ದಶಕಗಳಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗಲಿವೆ. ಹವಾಮಾನ ಬದಲಾವಣೆ, ಶಮನ ಮತ್ತು ಹೊಂದಾಣಿಕೆ. ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಸ್ವಚ್ಛ ಇಂಧನ ಬಳಸಿ, ಅರಣ್ಯ ನಾಶವನ್ನು ತಡೆಗಟ್ಟಿ ಹಾಗೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಪುನಃಸ್ಥಾಪಿಸುವ ಮೂಲಕ ನಾವು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಬಹುದು. ಇದನ್ನೇ ಶಮನ ಎನ್ನುತ್ತಾರೆ.
ಇದು ಹವಾಮಾನ ಬದಲಾವಣೆಯ ಮೂಲಕ ಕಾರಣಗಳನ್ನು ನಿವಾರಿಸುವ ಕ್ರಮವಾಗಿದೆ. ಹೊಂದಾಣಿಕೆ ಎಂದರೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗುವುದು. ಆಹಾರ ಪದ್ಧತಿ, ನೀರಿನ ನಿರ್ವಹಣೆ ಮತ್ತು ವಿಪತ್ತು ನಿರ್ವಹಣೆ ಉತ್ತಮಗೊಳಿಸುವುದು ಇದರಲ್ಲಿ ಸೇರಿದೆ. ಇದು ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿರುವ ಹೆಚ್ಚು ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ದುರ್ಬಲ ಸಮುದಾಯಗಳಿಗೆ ಅವಶ್ಯಕ. ಹಲವು ಬಾರಿ ಈ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಸಾವು ನೋವುಗಳು ಸಂಭವಿಸುವುದು ನಾವು ಕಂಡಿದ್ದೇವೆ. ಆತಂಕಕಾರಿ ವಿಷಯವೇನೆಂದರೆ ಈಗಿನ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಈ ಶತಮಾನದ ಮುಗಿಯುವುದರೊಳಗೆ ಜಾಗತಿಕ ತಾಪಮಾನವು 3 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಬಹುದು. ಹವಾಮಾನ ಬದಲಾವಣೆ ನಾವು ಏನು ಮಾಡಬಹುದು? ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಹವಾಮಾನ ಬದಲಾವಣೆಯು ಮಾನವನ ಯೋಗಕ್ಷೇಮಕ್ಕೆ ಅಪಾಯಕಾರಿಯನ್ನುಂಟು ಮಾಡುತ್ತದೆ. ಇದರ ವಿರುದ್ಧ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದರಲ್ಲಿ ಮತ್ತು ಅದರ ಪರಿಣಾಮಗಳಿಗೆ ಹೊಂದಿಕೊಳ್ಳುವುದರಲ್ಲಿ ಸರ್ಕಾರಗಳು ಮುಂದಾಳತ್ವ ವಹಿಸಬೇಕು. ವ್ಯಕ್ತಿಗಳಿಂದ ಹಿಡಿದು ಕೈಗಾರಿಕೆಗಳವರೆಗೂ ಪ್ರತಿಯೊಬ್ಬರೂ ಇದರ ಜವಾಬ್ದಾರಿ ಹೊರಬೇಕು. ಕಲ್ಲಿದ್ದಲು, ತೈಲ ಮತ್ತು ಅನಿಲದ ಬಳಕೆಗಳನ್ನು ಕಡಿಮೆ ಮಾಡುವುದು ಅತ್ಯಗತ್ಯ. ಅನೇಕ ದೇಶಗಳು ಇಂದಿನ ಪಳೆಯುಳಿಕೆ ಇಂಧನಗಳನ್ನಷ್ಟೇ ಅವಲಂಬಿಸಿವೆ. ಅವು ಸ್ವಚ್ಛ ಇಂಧನದತ್ತ ಪರಿವರ್ತನೆಗೊಳ್ಳಲು ಸಾಧ್ಯವಿದ್ದರೂ ಅವರು ಪರಿವರ್ತನೆ ಸಿದ್ಧವಿಲ್ಲದೆ ಇದು ದುರ್ದೈವದ ಸಂಗತಿ. ಈ ಜಾಗತಿಕ ಬಿಕ್ಕಟ್ಟನ್ನು ಎದುರಿಸುವಲ್ಲಿ ಖಾಸಗಿ ವಲಯ, ಅದರಲ್ಲೂ ವಿಶೇಷವಾಗಿ ಇಂಧನ ವಲಯ, ಉತ್ಪಾದನಾ ವಲಯ ಮತ್ತು ಕೃಷಿ ಕ್ಷೇತ್ರಗಳ ಮೇಲೆ ಮಹತ್ತರವಾದ ಜವಾಬ್ದಾರಿ ಇದೆ. ನಿಮಗೂ ಗೊತ್ತೇ, ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಮಟ್ಟದಲ್ಲಿ ಇರಿಸಲು ಜಗತ್ತಿನ 191 ದೇಶಗಳು ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ 191 ದೇಶಗಳಲ್ಲಿ ಭಾರತವೂ ಒಂದು. ಹವಾಮಾನ ಬದಲಾವಣೆ ಮತ್ತು ಸಣ್ಣ ದ್ವೀಪ ರಾಷ್ಟ್ರಗಳು. ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಸಣ್ಣ ದ್ವೀಪ, ಅಭಿವೃದ್ಧಿಶೀಲ ಅಥವಾ ಇನ್ನೂ ಅಭಿವೃದ್ಧಿಯಾಗದ ದೇಶಗಳು ಹವಾಮಾನ ಬದಲಾವಣೆಗೆ ಹೆಚ್ಚು ಗುರಿಯಾಗುತ್ತವೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಉಂಟಾಗುವ 90% ಹೆಚ್ಚುವರಿ ಸಾಗರಗಳು ಹೀರಿಕೊಳ್ಳುತ್ತವೆ. ಇದರಿಂದಾಗಿ ಕರಗುವ ಹಿಮನದಿಗಳು ಮತ್ತು ವಿಸ್ತರಿಸುವ ಸಮುದ್ರದ ನೀರಿನ ಮೂಲಕ ಸಮುದ್ರದ ಮಟ್ಟ ಹೆಚ್ಚಾಗುತ್ತದೆ. ಹೆಚ್ಚು ಕರಾವಳಿ ಪ್ರದೇಶಗಳನ್ನು ಹೊಂದಿರುವ ದ್ವೀಪ ರಾಷ್ಟ್ರಗಳು ಮತ್ತು ತೀರಾ ಹಿಂದುಳಿದ ದೇಶಗಳು ಅತಿ ಹೆಚ್ಚು ಅಪಾಯವನ್ನು ಎದುರಿಸುತ್ತವೆ. ಅವುಗಳ ಆರ್ಥಿಕತೆ, ಮೂಲಸೌಕರ್ಯ ಮತ್ತು ಪರಿಸರಕ್ಕೆ ನೇರ ಅಪಾಯವಿದೆ. ಏರುತ್ತಿರುವ ಸಮುದ್ರ ಮಟ್ಟ ಹಾಗೂ ರಭಸದಿಂದ ಬೀಸುವ ಚಂಡಮಾರುತಗಳು ಒಟ್ಟಾಗಿ ಕರಾವಳಿ ಸವೆತ, ಉಪ್ಪು ನೀರು ಭೂಮಿಗೆ ನುಗ್ಗುತ್ತವೆ. ಬೆಳೆನಾಶ ಮತ್ತು ನೀರಾವರಿ ಅಭಾವದಂತಹ ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಇದರಿಂದ ಕೆಲವು ದ್ವೀಪಗಳು ವಾಸಕ್ಕೆ ಯೋಗ್ಯವಲ್ಲದಂತಾಗಬಹುದು. ಇದೊಂದು ಗಮನಾರ್ಹ ಅಂಶವಿದೆ. ಏಷ್ಯಾ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳಲ್ಲಾಗಿರುವ ಕಿರಿಬಾಟಿ, ಮಾಲ್ಡೀವ್ಸ್ ಮತ್ತು ವಸುವಾಟು ದ್ವೀಪ ರಾಷ್ಟ್ರಗಳು ಜಗತ್ತಿನಲ್ಲೇ ಹವಾಮಾನ ಬದಲಾವಣೆಗೆ ಅತ್ಯಂತ ಅಪಾಯದಲ್ಲಿರುವ ದೇಶಗಳ ಸಾಲಿಗೆ ಸೇರಿವೆ. ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ ಕೇಳಿದಿರಿ.